ರಾಜನಿಗೆ ಯಾರು ಹಿತವರು? ಹಿಂದೊಂದು ದೇಶದಲ್ಲಿ ವಿಕ್ರಮಸಿಂಹ ಎಂಬ ರಾಜನಿದ್ದನು. ಅವನು ಧೈರ್ಯಶಾಲಿ, ನ್ಯಾಯಪರ, ಆದರೆ ತುಂಬಾ ಅಹಂಕಾರಿ. ಅರಮನೆಯಲ್ಲಿ ಅವನಿಗೆ 3 ಹತ್ತಿರದವರು ಇದ್ದರು: ರಾಣಿ ಲಲಿತಾ, ಮಂತ್ರಿ ವಿಶ್ವನಾಥ ಮತ್ತು ಸೇನಾನಿ ರುದ್ರ. ರಾಜನು ಯುದ್ಧದಲ್ಲಿ ಗೆದ್ದು ಬಂದಾಗ ಎಲ್ಲರೂ ಸಂತೋಷಪಟ್ಟರು. ಆದರೆ ರಾಜನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ತಲೆ ಎತ್ತಿತು: ನನ್ನ ಈ ಯಶಸ್ಸಿಗೆ ನಿಜವಾಗಿ ಯಾರು ಹಿತವರು? ಒಂದು ದಿನ ರಾಜನು ರಹಸ್ಯವಾಗಿ 3ರನ್ನು ಪರೀಕ್ಷಿಸಲು ನಿರ್ಧರಿಸಿದನು. ಅವನು ರಾಣಿಗೆ ಹೇಳಿದನು: ನಾನು ಯುದ್ಧದಲ್ಲಿ ಸೋತಿದ್ದೇನೆ, ರಾಜ್ಯ ಕಳೆದುಕೊಂಡಿದ್ದೇನೆ. ಈಗ ನಾವು ಬಡವರಾಗಿದ್ದೇವೆ. ರಾಣಿ ದುಃಖದಿಂದ ಅಳುತ್ತಾ ಹೇಳಿದಳು: ಮಹಾರಾಜ, ನಿಮ್ಮ ಜೊತೆಗೆ ನಾನು ಯಾವುದೇ ಸಂಕಷ್ಟವನ್ನು ಎದುರಿಸುತ್ತೇನೆ. ಧನ ಸಂಪತ್ತು ಇಲ್ಲದಿದ್ದರೂ ನಿಮ್ಮ ಪ್ರೀತಿಯೇ ನನ್ನ ಐಶ್ವರ್ಯ. ರಾಜನಿಗೆ ಸಂತೋಷವಾಯಿತು. ನಂತರ ಮಂತ್ರಿಯನ್ನು ಕರೆದು ಹೇಳಿದನು: ನಾನು ಸೋತಿದ್ದೇನೆ, ರಾಜ್ಯ ಹೋಯಿತು. ನೀನು ಇನ್ನೂ ನನ್ನ ಸೇವೆ ಮಾಡಬೇಕಾಗಿಲ್ಲ. ಮಂತ್ರಿ ನಗುತ್ತಾ ಹೇಳಿದನು: ಮಹಾರಾಜ್, ನಾನು ನಿಮ್ಮ ಜೊತೆಗಿದ್ದದ್ದು ರಾಜ್ಯಕ್ಕಾಗಿ ಅಲ್ಲ, ನಿಮ್ಮ ಬುದ್ಧಿವಂತಿಕೆಗಾಗಿ. ಆದರೆ ಈಗ ನೀವು ದುರ್ಬಲರಾಗಿದ್ದೀರಿ. ನಾನು ಹೊಸ ರಾಜನ ಬಳಿ ಹೋಗಿ ಸೇವೆ ಮಾಡುತ್ತೇನೆ. ರಾಜನ ಮುಖ ಕಪ್ಪಾಯಿತು. ಅಂತಿಮವಾಗಿ ಸೇನಾನಿ ರುದ್ರನನ್ನು ಕರೆದನು: ನಾನು ಸೋತಿದ್ದೇನೆ, ನೀನು ಇನ್ನೂ ನನ್ನೊಡನೆ ಇರಬೇಕಾಗಿಲ್ಲ. ರುದ್ರ ಗಟ್ಟಿಯಾಗಿ ಹೇಳಿದನು: ಮಹಾರಾಜ್, ನಾನು ನಿಮಗೆ ಪ್ರಾಣವನ್ನು ಕೊಟ್ಟಿದ್ದೇನೆ. ರಾಜ್ಯ ಹೋದರೂ ನಿಮ್ಮ ರಕ್ಷಣೆ ನನ್ನ ಕರ್ತವ್ಯ. ನೀವು ಇದ್ದಲ್ಲಿ ನಾನು ಇರುತ್ತೇನೆ. ರಾಜನ ಕಣ್ಣುಗಳಲ್ಲಿ ನೀರು ತುಂಬಿತು. ನಂತರ ರಾಜನು ಎಲ್ಲರನ್ನೂ ಒಟ್ಟುಗೂಡಿಸಿ ಹೇಳಿದನು: ನಾನು ನಿಮ್ಮನ್ನು ಪರೀಕ್ಷಿಸಿದ್ದೇನೆ. ರಾಣಿ ನನ್ನ ಪ್ರೀತಿಯನ್ನು ತೋರಿದಳು, ಅವಳು ನಿಜವಾದ ಹಿತೈಷಿ. ಸೇನಾನಿ ನನ್ನ ಪ್ರಾಣರಕ್ಷಣೆಗೆ ಸಿದ್ಧನಾದನು, ಅವನು ನಿಜವಾದ ಮಿತ್ರ. ಆದರೆ ಮಂತ್ರಿ ಸ್ವಾರ್ಥದಿಂದ ಬೇರೆ ರಾಜನ ಬಳಿ ಹೋದನು, ಅವನು ಹಿತೈಷಿಯಲ್ಲ. ರಾಜನು ಮಂತ್ರಿಯನ್ನು ದೂರ ಮಾಡಿ ರಾಣಿ ಮತ್ತು ಸೇನಾನಿಗೆ ಗೌರವ ನೀಡಿದನು. ಅಂದಿನಿಂದ ಅವನು ಅರಿತನು: ನಿಜವಾದ ಹಿತವರು ಧನ ಅಧಿಕಾರಕ್ಕಾಗಿ ಬರುವವರಲ್ಲ, ಪ್ರೀತಿ ಮತ್ತು ನಿಷ್ಠೆಯಿಂದ ಜೊತೆಯಾಗುವವರೇ ನಿಜ ಹಿತೈಷಿಗಳು. ಅಹಂಕಾರ ತ್ಯಜಿಸಿ ನಿಜವಾದ ಸಂಬಂಧಗಳನ್ನು ಗೌರವಿಸುವುದೇ ಜೀವನದ ಗೆಲುವು ಎಂದು ರಾಜ ವಿಕ್ರಮಸಿಂಹ ತಿಳಿದುಕೊಂಡನು.